ಇದೀಗ 4 ಸುತ್ತು ಗುಂಡು ಹಾರಿಸಿ ಕೊಲೆ ಮಾಡಲಾಗಿದೆ. ಒಂದು ರೀತಿಯ ಆತಂಕದ ವಾತಾವರಣ ಮತ್ತೆ ಆ ಪ್ರದೇಶದಲ್ಲಿ ನಿರ್ಮಾಣ ಆಗಿದೆ. ಇದು ಈ ಒಂದು ದ್ವೇಷ, ಈ ರೀತಿಯಾದಂತಹ ಹತ್ಯೆ, ಸೇಡು ಯಾವಾಗ ಮುಗಿಯೋದು ಭೀಮಾ ತೀರದಲ್ಲಿ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಕಂಟಿನ್ಯೂ ಆಗ್ತಾನೇ ಇದೆ. ಒಬ್ಬರ ಮೇಲೆ ಒಬ್ಬರನ್ನ ಸೇಡಿನ ಮೂಲಕ ಸಾಯಿಸುವಂತಹ ಕೆಲಸಗಳು ನಡೀತಾನೆ ಇದೆ. ಏನು ಕಟಿಂಗ್ ಮಾಡಕ್ಕೆ ಹೋಗಿದ್ರು, ಕೆಲವೊಂದಿಷ್ಟು ದುಷ್ಕರ್ಮಿಗಳು ಕೂಡಿಕೊಂಡು ಕಣ್ಣಲ್ಲಿ ಕಾರ ಹೋಗೋದು, ಅವ್ರ ಮೇಲೆ 3 ಸುತ್ತಿನ ಗುಂಡನ್ನು ಹಾರಿಸಿರ್ತಾರೆ. ರೀಸನ್ ಅಂದ್ರೆ ಏನ್ರಿ, ಅವ್ರದ್ದು ಅಲ್ಲೇ ಊರಾಗಿಂದ ಕೆಲವೊಂದಿಷ್ಟು ಯುವಕರ ಜೋಡಿ ಏನೋ ವೈಷಮ್ಯ ಇತ್ತಂತೇಳಿ ಕೇಳಿ ಬರತ್ತದ್ರಿ. ಹಾಗಾಗಿ ಅವರೇ ಅವ್ರ ಮ್ಯಾಗ ಅಟ್ಯಾಕ್ ಮಾಡ್ಯಾರಂತೇಳಿ ಕೇಳಿ ಬರತ್ತದ. ಗ್ರಾಮ ಪಂಚಾಯತಿ ಈಗ ಆಲ್ರೆಡಿ ಅವರು ಈ ದೇರ್ನಿಂಬರಿಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದರು. ಆಮ್ಯಾಗ ಮಾಜಿ ಚರ್ಚನ್ ತಾಲೂಕು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ತಾಲೂಕ್ ಪಂಚಾಯತಿ ಸದಸ್ಯರು. ಇನ್ನು ವೈಷಮ್ಯದಿಂದನೇ ಹಿಂಗಾಗ್ಯದ. ವೈಷಮ್ಯದಿಂದ ಅವ್ರ ಮ್ಯಾಗ ಅಟ್ಯಾಕ್ ಆಗಿದೆ. ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕಾಗಿ ಅದೇನು ಮೊದಲ ಇತ್ತು, ಆದರೆ ಅದರಿಂದ ಆಗಿತ್ತು. ಯಾರಿತ್ತು ಸರ್, ಅವು ಕಟ್ಟಿಂಗ್ ಹೋಗ್ಯಾರ ಊರಾಗ. ಕಟ್ಟಿಂಗ್ ಮಾಡ್ಕೊಂಡು ಕೂತಾನವ. ಒಂದು 5-6 ಮಂದಿ ಕೂಡಿ ಸುತ್ತಿದ್ದವ್ರಿಗೆ ಸುಮ್ಮನೆ ಕಾರ್ ಹೊಡೆದಾರ. ಕಣ್ಣಾಗ ಕಾರ್ ಹೊಡೆದು ಎಕ್ದಮ್ ಕುರ್ಚಿ ಮೇಲೆ ಕೂತಾರೆ ಫೈರಿಂಗ್ ಮಾಡ್ಯಾರ. ಕಟ್ಟಿಂಗ್ ಮಾಡೋನಿ ಸುಮ್ಮನೆ ಕಾರ್ ಹೊಡೆದಾರ. ಕಟ್ಟಿಂಗ್ ಬಂತಾನ್ರಿ ಜನ ಬರಂಗ ಇಟ್ಟಾಗ್ಯದ. ಈಗ ಬಿಡ್ಸಾಕ್ ಬಂದವ್ರಿಗೆ ಹೆದರ್ಸಿದ್ರಂತ. ಬಿಡ್ಸಿದ್ಕೆ ಯಾರು ಬಂದ್ರು ಖಲಾಸೆ ಮಾಡ್ತೇವ, ನಾನು ಯಾರು ಹೋಗೇ ಇದ್ರಿ. ಚಾಕು ಬಂದು ಹಿಡ್ಕೊಂಡು ನಿಂತಾರೆ. ಯಾನ್ ಮಾಡ್ಯಾವು, ನಾವು ಊರ್ ಬಿಟ್ಟು 1 ಕಿಲೋಮೀಟರ್ ಮ್ಯಾಗ ನಮ್ಮದು ಅವಂದು ನಮ್ದು ಮನಿ ಅದ್ರಿ, ಮಗಂದು ನಮ್ದು. ಅನುಮಾನ ಯಾರ್ಯಾರ ಮೇಲೆ ಐತಿ ನಿಮಗೆ? ಯಾರ್ಯಾರ ಮ್ಯಾಗ ಹೆಂಗ ಅನ್ನೋದು ಸರ್, 20 ಮಂದಿ ಕೂಡ್ಯಾರತ್ರಿ. ನಾವಂತರೂ ಇಲ್ಲೇ ಇಲ್ಲ. ಈಗ ಎಲ್ಲೆಲ್ಲಿ ಗುಂಡು ಬಿಡದವ್ರಿ? ತಲೆಗೆ ರೀ, ಕಿವಿಗೆ, ಎದಿಗೆ ನೀರು, ಎದಿಗೆ ಕಿವಿಗೆ. ಅದೇ ಇದು ಅಧ್ಯಕ್ಷದ್ರಲ್ಲಿ ಗ್ರಾಮ ಪಂಚಾಯತ್? ಹ್ಞೂ ರೀ, ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಅಂತ ಮಾಡಿ ನಮ್ಗೆ ಕಳಸೆ ಹೋಯ್ತು. ಯಾರಿತ್ತು ಸರ್, ಅವು ಕಟ್ಟಿಂಗ್ ಹೋಗ್ಯಾರ ಊರಾಗ. ಕಟ್ಟಿಂಗ್ ಮಾಡ್ಕೊಂಡು ಕೂತಾನವ. ಒಂದು 5-6 ಮಂದಿ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗುರುರಾಜ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುರುರಾಜ್, ದ್ವೇಷಕ್ಕಾಗಿ ದ್ವೇಷ, ಸೇಡಿಗಾಗಿ ಸೇಡು, ನೆತ್ತರಿಗಾಗಿ ನೆತ್ತರು ಕಂಟಿನ್ಯೂ ಆಗ್ತಾನೆ ಇದೆ. ಇದೀಗ ಭೀಮನಗೌಡನನ್ನ ಹತ್ಯೆ ಮಾಡೋದಕ್ಕೆ ಹಳೆ ದ್ವೇಷನೇ ಕಾರಣ. ಯಾರು ಮಾಡಿರೋದು? ಈಗ ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ? ನವಿತಾನಂದ್ರೆ ಇವತ್ತು ಬೆಳಗ್ಗೆ ವಿಜಯಪುರ ಜಿಲ್ಲಾ ಚಡಚಣ ತಾಲೂಕಿನ ದೇವರನಂಬರಿ ಗ್ರಾಮದಲ್ಲಿ ಭೀಮನಗೌಡರ ಹತ್ಯೆ ಆಗಿರುತ್ತದೆ. ಈಗ ಘಟನೆಗೆ ಸಂಬಂಧಪಟ್ಟಾಗ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಜೊತೆಗೆ ಹತ್ಯೆಗೆ ಏನು ಕಾರಣ ಇರಬಹುದು ಅಂತ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈಗ ಪ್ರಾಥಮಿಕವಾಗಿ ಮತ್ತೆ ಕುಟುಂಬಸ್ಥರ ಆರೋಪದ ಪ್ರಕಾರ ಹೇಳುವ ಪ್ರಕಾರ ಅಂತಂದ್ರೆ ರಾಜಕೀಯ ವಿಷಯಕ್ಕೆ ಸಂಬಂಧಪಟ್ಟಂಗೆ ಗ್ರಾಮ ಪಂಚಾಯತ್ ಚುನಾವಣೆ ಮತ್ತೆ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂಗೆ ಹತ್ಯೆ ಆಗಿರಬಹುದು ಅಂತ ಹೇಳಿ ಒಂದು ಪ್ರಾಥಮಿಕ ಮಾಹಿತಿ ಲಭ್ಯವಾಗ್ತಿರುತ್ತದೆ. ಅದರ ಆಧಾರದ ಮೇಲೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಭೀಮನಗೌಡರ ಜೊತೆ ಈ ಹಿಂದೆ ಬೇರೆ ಬೇರೆ ಪ್ರಕರಣದಲ್ಲಿ ಇರೋದ್ರಿಂದ ಆ ಪ್ರಕರಣದ ಬಗ್ಗೆ ವಿಚಾರಣೆ ನಡೆಸ್ತಾ ಇದ್ದಾರೆ. ಜೊತೆಗೆ ಇತ್ತೀಚೆಗೆ ರಾಜಕೀಯವಾಗಿ ರಾಜೀನಾಮೆ ನೀಡುವ ಪ್ರಕರಣ ಸೇರಿದಂತೆ ಬೇರೆ ಬೇರೆ ವಿಚಾರಗಳು ಅವ್ರ ವಿರುದ್ಧ ಕೇಳಿ ಬಂದಿದ್ದ ಕಾರಣದಿಂದಾಗಿ ರಾಜಕೀಯ ಆಯಾಮ ಇರಬಹುದಾ ಅಥವಾ ಹಣಕಾಸಿನ ವ್ಯವಹಾರ ಇರಬಹುದಾ ಅಂತ ಹೇಳಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು ಮಹತ್ವದಾಗಿ ಭೀಮನಗೌಡರು ಮಹದೇವ್ ಸಾಗರ್ಗೆ ಬಹಳಷ್ಟು ಆಪ್ತರಾಗಿದ್ದ ಕಾರಣದಿಂದಾಗಿ ಆ ಮಹದೇವ್ ಸಾಗರ್ ವಿರೋಧಿ ಗ್ಯಾಂಗ್ ಏನಾದ್ರೂ ಇದರಲ್ಲಿ ಇನ್ವಾಲ್ವ್ ಆಗಿರಬಹುದು ಅಥವಾ ಈ ರೀತಿ ಎಲ್ಲ ಆಯಾಮಗಳು ಸಹಿತ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈಗ ವಿಜಯಪುರದ BLD ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೀತಾ ಇರುವಂತದ್ದು. ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಮರಣೋತ್ತರ ಪರೀಕ್ಷೆಯ ಪ್ರೊಸೀಜರ್ ಮುಗಿಸ್ತಾ ಇದ್ದಾರೆ. ಅದಾದ ಬಳಿಕ ಕುಟುಂಬಸ್ಥರಿಗೆ ಸಂಜೆ ಮೃತದೇಹವನ್ನು ಹಸ್ತಾಂತರ ಮಾಡಿರುವಂತದ್ದು, ಬೆಳಿಗ್ಗೆ ಅಂತ್ಯಕ್ರಿಯೆ ವ್ಯವಸ್ಥೆ ಮಾಡಲಾಗ್ತಿರುವಂತದ್ದು. ಹೇಗ ಆಯ್ತು ಅಂದ್ರೆ ಎಷ್ಟು ಜನ ಇದ್ರು? CCTV ಫುಟೇಜ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಕಟಿಂಗ್ ಶಾಪ್ ಅಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಡೆದಂತಹ ಘಟನೆಗೆ ಸಂಬಂಧಪಟ್ಟ ಹಾಗೆ, ಯಾಕಂದ್ರೆ ಸ್ಥಳೀಯರು ಕೂಡ ಅಲ್ಲಿ ಬಿಡಿಸೋದಕ್ಕೆ ಹೋದಾಗ್ಲೂ ಕೂಡ ಅವರ ಮೇಲೂ ಕೂಡ ಒಂದು ರೀತಿಯಾದಂತಹ ಬೆದರಿಕೆಯನ್ನ ಹಾಕಿದ್ರು ಅನ್ನುವಂತಹ ಮಾಹಿತಿ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ? ನವಿತಾ ಏನಂದ್ರೆ, ಬೆಳಿಗ್ಗೆ ಅವರು ಕಟಿಂಗ್ ಶಾಪ್ಗೆ ಹೋದಾಗ ಕಟಿಂಗ್ ಮಾಡ್ಕೊಳ್ಳೋಕೆ ಕೂತಿರ್ತಾರೆ. ಕೂತಾಗ ಏಕಾಏಕಿ ಬಂದಂತಹ ದುಷ್ಕರ್ಮಿಗಳು ಏನ್ ಮಾಡ್ತಾರೆ, ಫಸ್ಟ್ ಕಣ್ಣಿಗೆ ಖಾರದ ಪುಡಿಯನ್ನು ಇರ್ತಾರೆ. ಜೊತೆಗೆ ಪಕ್ಕದಲ್ಲೇ ಕಟಿಂಗ್ ಅಂಗಡಿಯನ್ನು ಇರ್ತಾನೆ, ಅವನಿಗೆ ಸಹಿತ ಬೆದರಿಕೆಯನ್ನ ಹಾಕ್ತಾರೆ. ಹಾಗಾಗಿ ಆತ ದೂರ ಸರ್ಕೋತಾನೆ. ಆ ವೇಳೆ ಇವರು ತಲೆಗೆ ಗುಂಡನ್ನು ಹಾರಿಸ್ತಾರೆ. ಈಗ ಪ್ರಾಥಮಿಕವಾಗಿ ಸುಮಾರು 5 ಗುಂಡುಗಳು ಅವ್ರು ತಲೆಗೆ ಹಾರಿಸಿದ್ದಾರೆ ಅಂತ ಹೇಳಿ ಅವ್ರಿಗೆ ಬಟ್ಟೆ ಕಟ್ಕೊಂಡವರು ಕಟಿಂಗ್ ಮಾಡ್ಕೊಳ್ಳೋ ಕಾರಣದಿಂದಾಗಿ ಅವರಿಗೆ ಬೇರೆ ಕಡೆ ಎಲ್ಲೂ ಗುಂಡು ಹಾರಿಸಿಲ್ಲ, ಎಲ್ಲವೂ ತಲೆಗೆ ಹಾರಿಸಿದ್ದಾರೆ ಅಂತೇಳಿ. ಜೊತೆಗೆ ಗುಂಡು ಹಾರಿಸಿದ ಬಳಿಕ ಕೂಡಲೇ ಅವ್ರನ್ನ ಆಸ್ಪತ್ರೆಗೆ ತಗೊಂಡು ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಯಾರೋ ಅವ್ರ ಮೇಲೆ ಗುಂಡನ್ನು ಹಾರಿಸಿದ್ರು. ಅವರು ಚಾಕು ತಗೊಂಡು ಮತ್ತೆ ಗನ್ನನ್ನು ತಗೊಂಡು ಅದೇ ಅಂಗಡಿ ಬಳಿ ಸುಮಾರು ಅರ್ಧ ಗಂಟೆವರೆಗೂ ವೇಟ್ ಮಾಡಿದ್ದಾರೆ. ಅಂದ್ರೆ ಸುತ್ತಮುತ್ತ ಯಾರಾದ್ರೂ ಬಂದ್ರು ಇವ್ರನ್ನ ರಕ್ಷಣೆ ಮಾಡಬಹುದು, ಬೇಗ ಆಸ್ಪತ್ರೆಗೆ ದಾಖಲು ಮಾಡಬಾರ್ದು ಅನ್ನೋ ಕಾರಣಕ್ಕೆ ಅಲ್ಲೇ ವೇಟ್ ಮಾಡಿದ್ರಿಂದ ಸುತ್ತಮುತ್ತ ಇರೋ ಜನ ಸಹಿತ ಇವ್ರನ್ನ ತಗೊಂಡು ಹೋಗಕ್ಕೆ ಆಗಿಲ್ಲ. ಸುಮಾರು 1 ಗಂಟೆ ಬಳಿಕ ಅವ್ರನ್ನ ಸ್ಥಳೀಯ ಚಡಚಣ ಆಸ್ಪತ್ರೆಗೆ ದಾಖಲು ಮಾಡಿ ಹೆಚ್ಚಿನ ಚಿಕಿತ್ಸೆಗೆ ವಿಜಯಪುರ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದಾರೆ. ಹಾಗಾಗಿ ಶ್ರುತಿ ಅವರು ಮೃತಪಟ್ಟಿರುವಂತದ್ದು. ನವಿತಾ,
ಓಕೆ, ಈಗ ಅದರ ಹಳೆ ಪ್ರಕರಣಗಳು ಯಾವ್ಯಾವ್ದಿತ್ತು, ಜಾಸ್ತಿಯಾಗಿ ಈ ಒಂದು ಪ್ರಕರಣದಲ್ಲಿ ಈತನಿಗೆ ಹಿಂಗಾಗಿರಬಹುದು ಅನ್ನುವಂತಹ ಪ್ರಕರಣಗಳನ್ನ ಯಾವುದನ್ನ ಈಗ ಜನ ಅಲ್ಲಿನ ಸ್ಥಳೀಯರು ಅಥವಾ ಅವರ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ? ನವಿತಾ, ಈಗ ಸ್ಥಳೀಯವಾಗಿ ಇರುವಂತ ಮಾಹಿತಿ ಅಥವಾ ಜನರ ಗ್ರಾಮಸ್ಥರು ಮಾತಾಡ್ಕೊಳ್ಳುವಂಥದ್ದು ಒಂದು ಸಾರಾಟವಾಗಿ ಬರುವಂತ ಅಭಿಪ್ರಾಯ ಅಂದ್ರೆ ಏನು, ಗ್ರಾಮ ಪಂಚಾಯತ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೊಲೆಯಾಗಿದೆ ಅಂತ. ಇತ್ತೀಚೆಗೆ ಗ್ರಾಮ ಪಂಚಾಯತಿ ಚುನಾವಣೆ ಸಂಬಂಧಪಟ್ಟಂಗೆ ಎದುರಾಳಿಗಳ ಜೊತೆ ಅವ್ರದ್ದು ಕಲಹ ಆಗಿತ್ತು. ಕೆಲವು ತಿಂಗಳ ಹಿಂದಷ್ಟೇ ಪ್ರಕರಣ ಸಹಿತ ಇವ್ರ ಪರವಾಗಿದ್ದವರು ಇವ್ರ ವಿರೋಧಿಗಳ ಮೇಲೆ ಪ್ರಕರಣ ದಾಖಲು ಮಾಡಿದ್ರು. ಈ ರೀತಿಯ ಗ್ರಾಮ ಪಂಚಾಯತಿ ವಿಚಾರಗಳು ಮತ್ತೆ ಹಣಕಾಸಿನ ವಿಚಾರಕ್ಕೆ ಗಲಾಟೆಗಳಾಗಿದ್ವು ಅಂತ ಹೇಳಿ, ಕಳೆದ ತಿಂಗಳು ಸಹಿತ ಗಲಾಟೆ ಆಗಿದ್ವು ಅಂತ ಹೇಳಿ. ಹಾಗಾಗಿ ಅದೇ ಪ್ರಕರಣ ಈಗ ಇರ್ಬೋದು ಅಂತ ಹೇಳಿ ಪ್ರಾಥಮಿಕವಾಗಿ ಮಾಹಿತಿ. ಇವರು ಮಾದೇವ್ ಸಾವ್ಕಾರ್ ಜೊತೆ ಆಪ್ತರಾಗಿದ್ರು ಸಹಿತ ಈ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಅಲ್ಲಿ ಅಷ್ಟಾಗಿ ಇರಲಿಲ್ಲ. ಹಾಗಾಗಿ ಆ ವಿಚಾರದಲ್ಲಿ ಬಹಳಷ್ಟು ಇವ್ರ ಹೆಸರು ಕೇಳಿ ಬರ್ತಾ ಇಲ್ಲ. ಜೊತೆಗೆ ಧರ್ಮರಾಜ್ ಚಡ್ಚನ್ ಹತ್ಯೆ ಪ್ರಕರಣದಲ್ಲಿ ಇವ್ರ ಹೆಸರು ಕೇಳಿ ಬಂದಿತ್ತು, 8ನೇ ಆರೋಪಿಯಾಗಿದ್ರು. ಆದ್ರೆ ಆ ಪ್ರಕರಣದ ಬಳಿಕ ಬಹಳಷ್ಟು ಇದರಿಂದ ದೂರ ಉಳ್ಕೊಂಡ್ಬಿಟ್ಟಿದ್ರು. ಹಾಗಾಗಿ ಬಹುತೇಕ